ನಡೀಲಿ ಅಂದ್ಬಿಟ್ಟು ಪಕ್ಕದಲ್ಲಿ ಒಂದು ಮಸೀದಿ ಇದೆ, ಬಾಹುಬಲಿ ಬೆಟ್ಟ ಮುಸ್ಲಿಂ ಮೌಲ್ವಿ 5 ವರ್ಷದ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿದ ಬೀದರಲ್ಲಿ ಬಂಧಿಸ್ಲಿ, ಯಾರಾದ್ರೂ ಮಾಡ್ಲಿ, ಇದೇ ಆ ಕಡೆ ಹೋಲಿಕೆ ಮಾಡ್ಕೊಂತಿದ್ದೀರಾ ಚರ್ಚ್ ಕಡೆಗೆ. ಪ್ರಶ್ನೆ ಇರ್ತಕ್ಕಂಥದ್ದು ಅದು ಅಪರಾಧ ಮಾಡಿದ್ದಾರೆ ಅಂತ ಯಾರು ಹೇಳಿಲ್ಲ. ಟೈಮ್ ಫಾರ್ ಆಲ್ ಆಫ್ ಯು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಯಾರೇ ಬಂದು ಈ ತರ ಯಾವುದೇ ಕ್ಷೇತ್ರ ನೋಡಿ, ಅಲ್ಲಿ ಬೇರೆ ಯಾವುದೋ ಕಾಡಲ್ಲಿ ಹೋಗಿ ಆಗದಿದ್ರೆ, ಬೇರೆ ಯಾವುದೋ ಹಳ್ಳಿಲಿ ಹೋಗಿ ಆಗದಿದ್ರೆ ಇಷ್ಟು ವಿವಾದ ಆಗ್ತಿರ್ಲಿಲ್ಲ. ಅದೊಂದು ಪ್ರವಾಸಿ ಕ್ಷೇತ್ರ ಮಾತ್ರವಲ್ಲ, ಧಾರ್ಮಿಕ ನಂಬಿಕೆಯ ಕ್ಷೇತ್ರ. ನೀವ್ಯಾಕ್ರಿ ಮಾತಾಡ್ತೀರಾ ಅಂತ ನಾವು ಕೇಳಕ್ಕಾಗಲ್ಲ. ಕರ್ನಾಟಕದ ಕೋಟ್ಯಂತರ ಜನರ ಹಲವು ದಶಕಗಳ ಧಾರ್ಮಿಕ ಶ್ರದ್ಧಾ ಭಕ್ತಿಯ ನಂಬಿಕೆಯ ಕ್ಷೇತ್ರ ಅದು. ಅದನ್ನ ಡಿನೈ ಮಾಡಕ್ಕಾಗಲ್ಲ ನಾವು. ಅಲ್ಲಿ ಹೋಗಿ ನನಗೆ ಅಲ್ಲಿ ಒಂದ್ ಸೆಕೆಂಡ್, ವಿಷ್ಣುಮೂರ್ತಿ ಭಟ್ ಅವರೇ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ವಿಷ್ಣುಮೂರ್ತಿ ಭಟ್ ಅವರೇ, ನಿಮ್ಗೆ ಪ್ರಶ್ನೆ ಅಲ್ವಾ? ವಿಷ್ಣುಮೂರ್ತಿ ಭಟ್ ಅವರೇ, ನಿಮಗೆ ಪ್ರಶ್ನೆ ಇರ್ತಕ್ಕಂಥದ್ದು, ವಿಷ್ಣುಮೂರ್ತಿ ಭಟ್ ಅವರೇ, ನಿಮಗೆ ಪ್ರಶ್ನೆ ಪದ್ಮಲತಾ ಪ್ರಕರಣದ ಬಗ್ಗೆ ಸರ್. ಆಡಳಿತ ನಡೆಸುವ ವ್ಯಕ್ತಿ ಆಗ್ಲಿ ಯಾರೇ ಆಗ್ಲಿ ಎಲ್ಲರೂ ಒಂದೇ ರೀತಿ, ಎಲ್ಲರೂ ಒಂದೇ ಆದ್ರಿಂದ ಇವತ್ತು ನಾನೊಂದು ಬುರ್ಡೆ ತಗೊಂಡು ಹೋದ್ರೆ ಹಂಗಾದ್ರೆ ಅದ್ ಯಾವ್ದೋ ಒಂದು ಮಸೀದಿ ಹತ್ರ ಹೋಗಿ ಇಲ್ಲಿ ಸುತ್ತ ಗಿರಿ ಅಂತಿನ ಆಗಿತ್ತಾರ, ಇನ್ನು ಎಷ್ಟು ಗುಂಡಿ ತೆಗಿತಾರ ಹಿಂಗೇನೆ? ಇದ್ರಲ್ಲಿ ಒಂದು ಕ್ಲಾರಿಟಿ ಬೇಡವಾ ನಮಗೆ? ಹಾಗಾದ್ರೆ ಜನ ಕೇಳ್ತಾ ಇದ್ದಾರೆ, ಅವ್ನು ಹೇಳ್ದಲ್ಲೆಲ್ಲ ಆಗಿತಾ ಹೋಗಕ್ಕಾಗತ್ತಾ? ಮಾಸ್ಕ್ ಯಾಕೆ ಬಿಸಾಕಿ ಹಂಗಿದ್ರೆ ವೈ ಮಾಸ್ಕ್ ಯಾರು ಅಂತ ಹೇಳ್ಬೇಕಲ್ವಾ? ನೇರವಾಗಿ ಆರೋಪ ಮಾಡ್ಬೇಕಲ್ವಾ? ಎಸ್ ವಿಷ್ಣುಮೂರ್ತಿ ಭಟ್ ಯಾಕೆ ಅವಸರ ಪಡ್ತೀರಿ? ಈಗ ತಾವೇ ಹೇಳಿದ ಪ್ರಕಾರ ಆತ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ರು, ಹಂಗಂದ್ರೆ ಎಲ್ಲರಿಗೂ ಪರಿಚಿತವಾದ ವ್ಯಕ್ತಿ, ಮತ್ತೆ ಅಪರಿಚಿತವಾದ ವ್ಯಕ್ತಿ ಇದ್ರೆ ಮಾಸ್ಕ್ ಹಾಕ್ಬೇಕು. ತೆಗಿರಿ ಮಾಸ್ಕ್. ಇನ್ನೊಂದು, ಇದೇ ಮಹೇಶ್ ನಿಮ್ರೋಡಿ ಸತ್ಯ ಇರ್ಬೋದು ಸುಳ್ಳು ಇರ್ಬೋದು, ಅವ್ರು ಹೇಳಿದಾರಲ್ಲ, ಸತ್ಯ ಹೇಳಿದ್ದು ಸುಳ್ಳು ಅಂತ ನನಗೂ ಶಿಕ್ಷೆ ಕೊಡಿ ಅಂತ ಕೊಡಿ. ಇವಾಗ ಆಗಿದೆ, ಸುಳ್ಳಾಗಿದೆಯಲ್ಲ, ತನಿಖೆ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳಾಗಿದೆ ಅಂತ. SIT ಅವರು ತನಿಖೆ ಆಗೋವರೆಗೂ ಬಿಡಿಯಲ್ಲ. ಯಾವುದೇ ಒಂದು ತನಿಖೆಗೆ ಕನಿಷ್ಠ ಒಂದು ತಿಂಗಳಾದ್ರೂ ಸಮಯಾವಕಾಶ ಬೇಕಾಗ್ತದೆ. ದಿನೇಶ್ ಅವರೇ, ನಿಮ್ಗೆ ಇದೊಂದು ಪ್ರಕರಣ ಇರ್ಬೋದು, ನಾವು ಪ್ರತಿ ಎಷ್ಟೋ ಪ್ರಕರಣಗಳಲ್ಲಿ ನೋಡ್ತೀವಿ, ಇದೊಂದು ಪ್ರಕರಣದಲ್ಲ. ನೀವೊಂದು ತಿಳ್ಕೊಳ್ಳಿ, ಇದೇ ಮಹೇಶ್ ತಿಮ್ರೋಡಿ ಒಂದು ಟೈಮ್ ಸ್ಟೇಟ್ಮೆಂಟ್ ಮಾಡಿದ್ರು ಮಾಧ್ಯಮಗಳ ಮುಂದೆ, JCPನ ನಾವು ಧರ್ಮಸ್ಥಳದ ದ್ವಾರ ಬಾಗಿಲಲ್ಲಿ ನುಗ್ಗಿಸ್ತೀವಿ ಅಂತ. ಅವ್ರು ಹೇಳಿದ ಪ್ರಕಾರ ಈ ಮುಸ್ಕುದಾರಿನ ಉಪಯೋಗಿಸಿಕೊಂಡು ಬಾಹುಬಲಿ ಬೆಟ್ಟಕ್ಕೆ JCPನ ತಗೊಂಡೋದ್ರು. ಇದ್ರಲ್ಲೇ ಗೊತ್ತಾಗಲ್ಲ ಇವ್ರ ಷಡ್ಯಂತ್ರ ಏನಿದೆ ಅಂತ, ಏನಿದೆ ಅಂತ. ಮುಂದೆ ಹೇಳ್ತಾರೆ, ದೇವಸ್ಥಾನದ ಮುಂದೆಗಡೆ ಗುಂಡಿ ತೆಗಿರಿ ಅಂತ, ತೆಗಿಯಕ್ಕಾಗತ್ತಾ? ವಸಂತ್ ಗಿಳಿಯವರು ಹೇಳ್ತಾರೆ, ಏನು ಧರ್ಮಸ್ಥಳದ ಆತ್ಮೀಯತೆ ಇರುವಂತ ವಸಂತ್ ಗಿಳಿಯವರು ಮೊನ್ನೆ ದಿನ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ನುಗ್ಗಿ ಹೊಡಿತೀವಿ ಅಂತ. ಹಾಗಾದ್ರೆ ಯಾರಿಗೆ ನೋಡಿ ಒಂದ್ ಹೇಳ್ತೀನಿ, ಧರ್ಮಕ್ಕೆ ವಸಂತ್ ಗಿಳಿ ಈ ಮಟ್ಟಣ್ಣ ಹೇಳ್ತಾನೆ ನಾವು ನುಗ್ಗಿ ಹೊಡಿತೀವಿ ಅಂತ. ಇಲ್ಲಿ ಯಾರು ಕೈಕೊಂಡು ನೋಡಿ, ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ನಿಜ ಪ್ರಾಮಾಣಿಕ ಹಿಂದೂ ಆಗಿದ್ರೆ ಧರ್ಮಸ್ಥಳದ ವಿಚಾರಕ್ಕೆ ಬಂದ್ರೆ ನುಗ್ಗಿ ಹೊಡೆಯೋದೇ. ಸಂಚಾರಿ ಸ್ಟುಡಿಯೋದ ಸಂತೋಷ ಯಾಕೆ ಅದನ್ನ ಮಾತಾಡ್ತಾ ಇಲ್ಲ? ಗಡಿಬಿಡಿ ಯಾರು ಮಾಡ್ತಾ ಇಲ್ಲ. ಬೇಸಿಕಲಿ ದಿನೇಶ್ ಅವರೇ, ಗಡಿಬಿಡಿ ಯಾರು ಮಾಡ್ತಾ ಇಲ್ಲ. ಮೊದಲನೇ ಗುಂಡಿ ತೆಗೆದ ತಕ್ಷಣ ಇಂಟ್ರಿಮ್ ರಿಪೋರ್ಟ್ ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ. 15 ಗುಂಡಿಗಳು 18 ಅಡಿ 25 ಅಡಿ ಆಗ್ಲಾ ಎಲ್ಲ ತೆಗೆದು ಆಗಿದೆ. ಇಷ್ಟಾದ ಮೇಲೂ ಜನ SIT ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ನಾವ್ ಯಾರು SIT ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಈ ಪ್ರಕರಣವನ್ನು ಉಪಯೋಗಿಸಿಕೊಂಡು ಅಪಪ್ರಚಾರ ಯಾಕೆ ಮಾಡ್ತಾ ಇದ್ದೀರಿ? ಅಪಪ್ರಚಾರ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಅಪಪ್ರಚಾರ ಮಾಡ್ತಾ ಇದ್ದೀರಿ? ಅಪಪ್ರಚಾರ ಮಾಡ್ತಾ ಇದ್ದೀರಿ. ವರದಿ ತಗೊಂಡು ನಾವು ಕೊಡ್ತೇವೆ ಅನ್ನೋದನ್ನು ಹೋಮ್ ಮಿನಿಸ್ಟ್ರಿ ಇವತ್ತು ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಅವ್ರು ಹೇಳಿದ್ದಾರೆ ವರದಿ ತಗೊಂಡು ನಾವು ಕೊಡ್ತೇವೆ ಅಂತ. ಆದ್ರೆ ಅದನ್ನ ಕೊಡೋಲ್ಲರಿಗೂ ವೇಟ್ ಮಾಡಿ. ಮತ್ತೆ ನೀವು ಆವಾಗ್ಲೇ ಹೇಳಿದ್ರು ವಕೀಲರು, ನಮ್ಮ ಸಂವಿಧಾನದಲ್ಲಿ ಒಬ್ಬ ನಿರಪರಾಧಿಗೆ ಯಾವುದೇ ಶಿಕ್ಷೆ ಆಗ್ಬಾರ್ದಂತ. ಒಂದು ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದಂದು ಅನ್ನುವ ಕಾರಣಕ್ಕೆ ಹಲವಾರು CBI ತನಿಖೆ ಕೂಡ ನಡೆದಿದೆ. ಕೋಟಿಗಟ್ಟಲೆ ಖರ್ಚು ಮಾಡಿ CBI ತನಿಖೆ ಕೂಡ ಆಗಿದೆ. ಸೌಜನ್ಯ ಕೇಸಲ್ಲೂ ಕೂಡ ಕೋಟಿಗಟ್ಟಲೆ ಖರ್ಚು ಮಾಡಿ CBI ತನಿಖೆ ಆಗಿದೆ. ಹಾಗಂತ ಅದು ತಪ್ಪಾಗುದಿಲ್ಲ. ಯಾಕೆಂದ್ರೆ ಒಬ್ಬ ನಿರಪರಾಧಿ ಶಿಕ್ಷೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟೊಂದು ಒಂದು ವ್ಯವಸ್ಥಿತವಾಗಿ ಅಲ್ಲಿ ಸೌಜನ್ಯ ಕೇಸಲ್ಲಿ CBI ರಿಪೋರ್ಟ್ ಒಪ್ಕೊಂಡ್ಲೇ ಇಲ್ಲ.
ನೀವ್ಯಾರು ಒಪ್ಕೊಂಡೇ ಇಲ್ಲ. ಒಪ್ಕೊಳ್ಳಿಲ್ಲ. ಸಿಬಿಐ ಸಂತೋಷ್ ಅವನೇ ಅಪರಾಧಿ ಅಂತ ಮಾಡಿದಾಗ ನೀವು ಒಪ್ಕೊಂಡೇ ಇಲ್ಲ. ನೀವು ಕೋರ್ಟ್ ನಿರ್ದೋಷಿ ಅಂತ ತೀರ್ಪು ಕೊಟ್ಟಿಲ್ಲ. ಕೋರ್ಟ್ ಅಲ್ಲಿ ಸಾವಿರಾರು ಕೇಸ್ ಆಗುತ್ತೆ, ಎಲ್ಲಾ ಕೇಸಲ್ಲೂ ಶಿಕ್ಷೆ ಆಗೋದಿಲ್ಲ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ನಿರಪರಾಧಿಗಳ ಹೊರಗಡೆ ಬರ್ತಾರೆ. ಹಾಗಂತ ಮಾತ್ರಕ್ಕೆ ಆತ ಅಪರಾಧಿ ನಿರಪರಾಧಿ ಅಲ್ಲ, ಸಾಕ್ಷ್ಯಾಧಾರಗಳ ಕೊರತೆ ಆಗಿಲ್ಲ ಅಂತ ತನಿಖೆಯಲ್ಲಿ ಯಾವುದೇ ಸಾಕ್ಷ್ಯ ಆಧಾರವಿಲ್ಲ. ಅದಕ್ಕೆ ನೀವು ಟಾರ್ಗೆಟ್ ಯಾರೇನ್ ಮಾಡಬೇಕು, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾವುದೋ ಒಂದು ಕ್ಷೇತ್ರನಲ್ಲ ಅಥವಾ ಕ್ಷೇತ್ರದ ಧರ್ಮಾಧಿಕಾರಿಗಳನ್ನಲ್ಲ. ಸಿಬಿಐ ಕೂಡ ಒಂದೇ ಒಂದು ಸಾಕ್ಷಿನೂ ಕೊಡ್ಲಿಲ್ಲ ಸಂತೋಷ್ ಅಪರಾಧಿ ಅನ್ಲಿಕ್ಕೆ. ಚಾರ್ಜ್ ಶೀಟ್ ಹಾಕಿದ್ದಾರೆ ಅಲ್ಲ, ತಾವು ಈ ತರ ಹೇಳ್ಬೇಡಿ. ಚಾರ್ಜ್ ಶೀಟ್ ಹಾಕಿದ್ದಾರೆ, ಚಾರ್ಜ್ ಶೀಟ್ ಅಪೀಲ್ ಆಗಿದ್ದಾರೆ, ಹೈಕೋರ್ಟ್ ಅಪೀಲ್ ಆಗಿದ್ದಾರೆ. ಸಿಬಿಐ ಅಪರಾಧಿ ಅಂತ ಬಿಡುಗಡೆ ಆಗಿದ್ದಾರೆ. ಅದು ನ್ಯಾಯಾಲಯದಲ್ಲಿ ಆಗಿದೆ. ಸಂತೋಷ್ ರಾವ್ ನಿರಪರಾಧಿ ಅಂತ ಯಾಕೆ ಬಿಡುಗಡೆ ಆಯ್ತು? ಸಾಕ್ಷ್ಯಾಧಾರಗಳ ಕೊರತೆಯಿಂದ. ನಮ್ಮಲ್ಲಿ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯ ತನಿಖೆ ಆಗಿಲ್ಲ. ಓಕೆ ಓಕೆ ರೈಟ್. ನಿಮ್ಗೆ ಸೌಜನ್ಯ ಪ್ರಕರಣದಲ್ಲಿರುವಂತ ಎಲ್ಲಾ ದಾಖಲಾತಿನ ಇದೇ ರಿಪಬ್ಲಿಕ್ ಟಿವಿ ಮುಂದೆ ತರ್ತೀನಿ. ನೀವು ಅಯ್ಯೋ ಬನ್ನಿ. ರೇ, ನೋಡಿ ಅವತ್ತಿಂದ ಈ ಮೊಬೈಲ್ ಅಲ್ಲಿ ಇದೆ, ಮೊಬೈಲ್ ಅಲ್ಲಿ ಇದೆ ಅಂತ ಗಿರೀಶ್ ಮಟ್ಟಣ್ಣ ಹೇಳಿದ್ದು. ನಿಮ್ಗೆ ಯಾರಿಗೆ ಕೊಡ್ಲಿಕ್ಕೆ ನೀವ್ಯಾರು? ಕೊಡಿ, ಕೋರ್ಟಲ್ ಕೊಡಿ. ಈ ಮಾಧ್ಯಮದ ಮುಂದೆ ಕೊಡ್ಬೇಡಿ, ಕೋರ್ಟಲ್ ಕೊಡಿ. ಕೋರ್ಟಲ್ ಕೊಡಿ. ಕೋರ್ಟಲ್ ಕೊಡಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ಯಾವುದೇ ಸಾಕ್ಷಿಗಳನ್ನ ನಡೀಲಿ, ತನಿಖೆ ನಡೀಲಿ ಅಂತ ಅನ್ಬಿಟ್ಟು ಪಕ್ಕದಲ್ಲಿ ಒಂದು ಮಸೀದಿ ಇದೆ, ತಲೆ ಕೆಡಿಸ್ಕೋಬೇಕು. ಬಾಹುಬಲಿ ಬೆಟ್ಟ ಮುಸ್ಲಿಂ ಮೌಲ್ವಿ 5 ವರ್ಷದ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿದ ಬೀದರಲ್ಲಿ ಬಂಧಿಸ್ಲಿ. ಈಗ ಯಾರಾದ್ರೂ ಮಾಡ್ಲಿ, ಇದೇ ಚರ್ಚಲ್ಲಾದ್ರೂ ಆಗ್ಲಿ, ಆ ಕಡೆ ಹೋಲಿಕೆ ಮಾಡ್ಕೊಂತಿದ್ದೀರಾ ಚರ್ಚ್ ಕಡೆಗೆ. ಪ್ರಶ್ನೆ ಇರ್ತಕ್ಕಂಥದ್ದು ಅವ್ರು ಅದು ಅಪರಾಧ ಮಾಡಿದ್ದಾರೆ ಅಂತಾನೆ ಯಾರು ಹೇಳಿಲ್ಲ. ಎನಫ್ ಟೈಮ್ ಫಾರ್ ಆಲ್ ಆಫ್ ಯು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಯಾರೇ ಬಂದು ಈ ತರ ಯಾವುದೇ ಕ್ಷೇತ್ರ ನೋಡಿ, ಅಲ್ಲಿ ಬೇರೆ ಯಾವುದೋ ಕಾಡಲ್ಲಿ ಹೋಗಿ ಆಗದಿದ್ರೆ, ಬೇರೆ ಯಾವುದೋ ಹಳ್ಳಿಲಿ ಹೋಗಿ ಆಗದಿದ್ರೆ ಇಷ್ಟು ವಿವಾದ ಆಗ್ತಿರ್ಲಿಲ್ಲ. ಅದೊಂದು ಪ್ರವಾಸಿ ಕ್ಷೇತ್ರ ಮಾತ್ರವಲ್ಲ, ಧಾರ್ಮಿಕ ನಂಬಿಕೆಯ ಕ್ಷೇತ್ರ. ನೀವ್ಯಾಕೆ ಮಾತಾಡ್ತೀರಾ ಅಂತ ನಾವು ಕೇಳಕ್ಕಾಗಲ್ಲ. ಕರ್ನಾಟಕದ ಕೋಟ್ಯಂತರ ಜನರ ಹಲವು ದಶಕಗಳ ಧಾರ್ಮಿಕ ಶ್ರದ್ಧಾ ಭಕ್ತಿಯ ನಂಬಿಕೆಯ ಕ್ಷೇತ್ರ ಅದು. ಅದನ್ನ ಡಿನೈ ಮಾಡಕ್ಕಾಗಲ್ಲ ನಾವು. ಅಲ್ಲಿ ಹೋಗಿ ನನಗೆ ಅಲ್ಲಿ ಒಂದ್ ಸೆಕೆಂಡ್ ವಿಷ್ಣುಮೂರ್ತಿ ಭಟ್ ಅವರೇ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ವಿಷ್ಣುಮೂರ್ತಿ ಭಟ್ ಅವರೇ, ನಿಮ್ಗೆ ಪ್ರಶ್ನೆ ನಂಬಿಕೆಯವರು ಎಲ್ಲರೂ ಒಂದೇ ರೀತಿ ಅಲ್ವಾ? ವಿಷ್ಣುಮೂರ್ತಿ ಭಟ್ ಅವರೇ, ನಿಮಗೆ ಪ್ರಶ್ನೆ ಇರ್ತಕ್ಕಂಥದ್ದು, ನಿಮಗೆ ಪ್ರಶ್ನೆ ವಿಷ್ಣುಮೂರ್ತಿ ಭಟ್ ಅವರೇ, ನಿಮಗೆ ಪ್ರಶ್ನೆ ಪದ್ಮಲತಾ ಪ್ರಕರಣದ ಬಗ್ಗೆ ಸರ್. ಆಡಳಿತ ನಡೆಸುವ ವ್ಯಕ್ತಿ ಆಗ್ಲಿ ಯಾರೇ ಆಗ್ಲಿ ಎಲ್ಲರೂ ಒಂದೇ ರೀತಿ, ಎಲ್ಲರೂ ಒಂದೇ. ಆದ್ದರಿಂದ ಇವತ್ತು ನಾನೊಂದು ಬುರ್ಡೆ ತಗೊಂಡು ಹೋದ್ರೆ ಹಂಗಾದ್ರೆ ಅದು ಯಾವ್ದೋ ಒಂದು ಮಸೀದಿ ಹತ್ರ ಹೋಗಿ ಇಲ್ಲಿ ಸುತ್ತ ಆಗಿರಿ ಅಂತಿನ ಆಗಿತ್ತಾರ? ಇನ್ನು ಎಷ್ಟು ಗುಂಡಿ ತೆಗಿತಾರೆ ಹಿಂಗೇನೆ? ಇದ್ರಲ್ಲಿ ಒಂದು ಕ್ಲಾರಿಟಿ ಬೇಡವಾ ನಮಗೆ? ಹಾಗಾದ್ರೆ ಜನ ಕೇಳ್ತಾ ಇದ್ದಾರೆ, ಅವ್ನು ಹೇಳ್ದಲ್ಲೆಲ್ಲ ಆಗಿತಾ ಹೋಗಕ್ಕಾಗತ್ತಾ? ಮಾಸ್ಕ್ ಯಾಕೆ ಅನ್ಮಾಸ್ಕ್ ಬಿಸಾಕಿ ಹಂಗಿದ್ರೆ ವೈ ಮಾಸ್ಕ್ ಯಾರು ಅಂತ ಹೇಳ್ಬೇಕಲ್ವಾ? ನೇರವಾಗಿ ಆರೋಪ ಮಾಡ್ಬೇಕಲ್ವಾ? ಎಸ್ ವಿಷ್ಣುಮೂರ್ತಿ ಭಟ್ ಅವರೇ, ಯಾಕೆ ಅವಸರ ಪಡ್ತೀರಿ? ಈಗ ಸರ್ ತಾವೇ ಹೇಳಿದ ಪ್ರಕಾರ ಆತ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ರು. ಹಂಗಂದ್ರೆ ಎಲ್ಲರಿಗೂ ಪರಿಚಿತವಾದ ವ್ಯಕ್ತಿ, ಮತ್ತೆ ಪರಿಚಿತವಾದ ವ್ಯಕ್ತಿ ಇದ್ರೆ ಮಾಸ್ಕ್ ಹಾಕ್ಬೇಕು. ತೆಗಿರಿ ಮಾಸ್ಕ್. ಆಮೇಲೆ ಇನ್ನೊಂದು, ಇದೇ ಮಹೇಶ್ ರೋಡಿ ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು. ಅವ್ನು ಹೇಳಿದಾನಲ್ಲ, ಸತ್ಯ ಹೇಳಿದ್ದು ಸುಳ್ಳು ಅಂತ ನನಗೂ ಶಿಕ್ಷೆ ಕೊಡಿ ಅಂತ ಕೊಡಿ. ಇವಾಗ ಆಗಿದೆ, ಸುಳ್ಳಾಗಿದೆಯಲ್ಲ. ಆ ತನಿಖೆ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳಾಗಿದೆ ಅಂತ. ಎಸ್ಐಟಿ ಅವರು ತನಿಖೆ ಆಗೋರಿಗೆ ಬಿಡಿಯಲ್ಲ. ಯಾವುದೇ ಒಂದು ತನಿಖೆಗೆ ಕನಿಷ್ಠ ಒಂದು ತಿಂಗಳಾದ್ರೂ ಸಮಯಾವಕಾಶ ಬೇಕಾಗ್ತದೆ. ದಿನೇಶ್ ಅವರೇ ತಿಳ್ಕೊಳ್ಳಿ, ನಿಮ್ಗೆ ಇದೊಂದು ಪ್ರಕರಣ ಇರ್ಬೋದು. ನಾವು ಪ್ರತಿ ಎಷ್ಟೋ ಪ್ರಕರಣಗಳಲ್ಲಿ ನೋಡ್ತೀವಿ, ಇದೊಂದು ಪ್ರಕರಣದಲ್ಲ. ನೀವೊಂದು ತಿಳ್ಕೊಳ್ಳಿ, ಇದೇ ಮಹೇಶ್ ತಿಮ್ರೋಡಿ ಒಂದು ಟೈಮ್ ಸ್ಟೇಟ್ಮೆಂಟ್ ಮಾಡಿದ್ರು ಮಾಧ್ಯಮಗಳ ಮುಂದೆ, ಜೆಸಿಪಿನ ನಾವು ಧರ್ಮಸ್ಥಳದ ದ್ವಾರ ಬಾಗಿಲಲ್ಲಿ ನುಗ್ಗಿಸ್ತೀವಿ ಅಂತ. ಅವ್ರು ಹೇಳಿದ ಪ್ರಕಾರ ಈ ಮುಸ್ಕುದಾರನ ಉಪಯೋಗಿಸಿಕೊಂಡು ಬಾಹುಬಲಿ ಕಟ್ಟಕ್ಕೆ ಜೆಸಿಪಿನ ತಗೊಂಡೋದ್ರು. ಇದ್ರಲ್ಲೇ ಗೊತ್ತಾಗಲ್ಲ ಇವ್ರ ಷಡ್ಯಂತ್ರ ಏನಿದೆ ಅಂತ. ಏನಿದೆ ಅಂತ ಮುಂದೆ ಹೇಳ್ತಾರೆ. ದೇವಸ್ಥಾನದ ಮುಂದೆಗಡೆ ಗುಂಡಿ ತೆಗಿರಿ ಅಂತ ತೆಗಿಯಕ್ಕಾಗತ್ತಾ? ವಸಂತ್ ಗಿಳಿಯವರು ಹೇಳ್ತಾರೆ, ಏನು ಧರ್ಮಸ್ಥಳದ ಆತ್ಮೀಯತೆ ಇರುವಂತ ವಸಂತ್ ಗಿಳಿಯವರು ಮೊನ್ನೆ ದಿನ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ನುಗ್ಗಿ ಹೊಡಿತೀವಿ ಅಂತ. ಹಾಗಾದ್ರೆ ಯಾರಿಗೆ ನೋಡಿ ಒಂದು ಹೇಳ್ತೀನಿ, ಧರ್ಮಕ್ಕೆ ವಸಂತ್ ಗಿಳಿ ಈ ಮಟ್ಟನ್ನ ಹೇಳ್ತಾನೆ, ನಾವು ನುಗ್ಗಿ ಹೊಡಿತೀವಿ ಅಂತ. ಇಲ್ಲಿ ಯಾರು ಕೈ ನೋಡಿ, ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ನಿಜ ಪ್ರಾಮಾಣಿಕ ಹಿಂದೂ ಅಂದ್ರೆ ಧರ್ಮಸ್ಥಳದ ವಿಚಾರಕ್ಕೆ ಬಂದ್ರೆ ನುಗ್ಗಿ ಹೊಡೆಯೋದೇ. ಸಂಚಾರಿ ಸ್ಟುಡಿಯೋದ ಸಂತೋಷ ಯಾಕೆ ಅದನ್ನ ಮಾತಾಡ್ತಾ ಇಲ್ಲ?
ಪ್ರಶ್ನೆ ಇರ್ತಕ್ಕಂಥದ್ದು ಅಲ್ಲ, ಯಾಕೆ ಗಡಿಬಿಡಿ ಯಾರು ಮಾಡ್ತಾ ಇಲ್ಲ? ಬೇಸಿಕಲಿ ದಿನೇಶ್ ಅವರೇ, ಗಡಿಬಿಡಿ ಯಾರು ಮಾಡ್ತಾ ಇಲ್ಲ. ಮೊದಲನೇ ಗುಂಡಿ ತೆಗೆದ ತಕ್ಷಣ ಇಂಟ್ರಿಮ್ ರಿಪೋರ್ಟ್ ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ. 15 ಗುಂಡಿಗಳು 18 ಅಡಿ 25 ಅಡಿ ಅಗಲ ಎಲ್ಲ ತೆಗೆದು ಆಗಿದೆ. ಇಷ್ಟಾದ ಮೇಲೂ ಜನ SIT ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ನಾವ್ ಯಾರು SIT ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಈ ಪ್ರಕರಣವನ್ನು ಉಪಯೋಗಿಸಿಕೊಂಡು ಅಪಪ್ರಚಾರ ಯಾಕೆ ಮಾಡ್ತಾ ಇದ್ದೀರಿ? ಅಪಪ್ರಚಾರ ಯಾಕೆ? ಈ ಪ್ರಕರಣವನ್ನು ಉಪಯೋಗಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಅಪಪ್ರಚಾರ ಮಾಡ್ತಾ ಇದ್ದೀರಿ? ಅಪಪ್ರಚಾರ ಮಾಡಕ್ಕೆ ಟೈಮ್ ಬೇಕು ಅಂತ ಮಾಡ್ತಾ ಇದ್ದೀರಿ. ಇದು ವರದಿ ತಗೊಂಡು ನಾವು ಕೊಡ್ತೇವೆ ಅನ್ನೋದನ್ನು ಹೋಮ್ ಮಿನಿಸ್ಟ್ರಿ ಇವತ್ತು ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಅವ್ರು ಹೇಳಿದ್ದಾರೆ ವರದಿ ತಗೊಂಡು ನಾವು ಕೊಡ್ತೇವೆ ಅಂತ. ಆದ್ರೆ ಅದನ್ನ ಕೊಡೋಲ್ಲರಿಗೂ ವೇಟ್ ಮಾಡಿ. ಮತ್ತೆ ನೀವು ಆವಾಗ್ಲೇ ಹೇಳಿದ್ರು ವಕೀಲರು, ನಮ್ಮ ಸಂವಿಧಾನದಲ್ಲಿ ಒಬ್ಬ ನಿರಪರಾಧಿಗೆ ಯಾವುದೇ ಶಿಕ್ಷೆ ಆಗ್ಬಾರ್ದಂತ. ಒಂದು ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದಂದು ಅನ್ನುವ ಕಾರಣಕ್ಕೆ ಹಲವಾರು ಸಿಬಿಐ ತನಿಖೆ ಕೂಡ ನಡೆದಿದೆ. ಕೋಟಿಗಟ್ಟಲೆ ಖರ್ಚು ಮಾಡಿ ಸಿಬಿಐ ತನಿಖೆ ಕೂಡ ಆಗಿದೆ. ಸೌಜನ್ಯ ಕೇಸಲ್ಲೂ ಕೂಡ ಕೋಟಿಗಟ್ಟಲೆ ಖರ್ಚು ಮಾಡಿ ಸಿಬಿಐ ತನಿಖೆ ಆಗಿದೆ. ಹಾಗಂತ ಅದು ತಪ್ಪಾಗುದಿಲ್ಲ. ಯಾಕೆಂದ್ರೆ ಒಬ್ಬ ನಿರಪರಾಧಿ ಶಿಕ್ಷೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟೊಂದು ಒಂದು ವ್ಯವಸ್ಥಿತವಾಗಿ ಅಲ್ಲಿ ಸೌಜನ್ಯ ಕೇಸ ಸಿಬಿಐ ರಿಪೋರ್ಟ್ ಒಪ್ಕೊಂಡ್ಲೇ ಇಲ್ಲ. ನೀವ್ಯಾರು ಒಪ್ಕೊಂಡ್ಲೇ ಇಲ್ಲ. ಸಿಬಿಐ ಸಂತೋಷ್ ಅವನೇ ಅಪರಾಧಿ ಅಂತ ಮಾಡಿದಾಗ ನೀವು ಒಪ್ಕೊಂಡ್ಲೇ ಇಲ್ಲ. ನೀವು ಕೋರ್ಟ್ ಅಲ್ಲಿ ಸಾವಿರಾರು ಕೇಸ್ ಆಗುತ್ತೆ. ಎಲ್ಲಾ ಕೇಸಲ್ಲೂ ಶಿಕ್ಷೆ ಆಗೋದಿಲ್ಲ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ನಿರಪರಾಧಿಗಳ ಹೊರಗಡೆ ಬರ್ತಾರೆ. ಹಾಗಂತ ಮಾತ್ರಕ್ಕೆ ಆತ ಅಪರಾಧಿ ನಿರಪರಾಧಿ ಅಲ್ಲ. ಸಾಕ್ಷ್ಯಾಧಾರಗಳ ಕೊರತೆ ಆಗಿಲ್ಲ ಅಂತ ತನಿಖೆಯಲ್ಲಿ ಯಾವುದೇ ಅದಕ್ಕೆ ನೀವು ಟಾರ್ಗೆಟ್ ಯಾರನ್ನ ಮಾಡಬೇಕು? ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾವುದೋ ಒಂದು ಕ್ಷೇತ್ರನಲ್ಲ ಅಥವಾ ಕ್ಷೇತ್ರದ ಧರ್ಮಾಧಿಕಾರಿಗಳನ್ನಲ್ಲ. ಸಿಬಿಐ ಕೂಡ ಒಂದೇ ಒಂದು ಸಾಕ್ಷಿನೂ ಕೊಡ್ಲಿಲ್ಲ ಸಂತೋಷ್ ಅಪರಾಧಿ ಅನ್ಲಿಕ್ಕೆ. ಚಾರ್ಜ್ ಶೀಟ್ ಹಾಕಿದ್ದಾರೆ. ಹೇಳ್ಬೇಡಿ, ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಅಪೀಲ್ ಆಗಿದ್ದಾರೆ ಹೈಕೋರ್ಟ್. ನ್ಯಾಯಾಲಯದಲ್ಲಿ ಆಗಿದೆ. ಸಂತೋಷ್ ನಿರಪರಾಧಿ ಅಂತ ಯಾಕೆ ಬಿಡುಗಡೆ ಆಯ್ತು? ಸಾಕ್ಷ್ಯಾಧಾರಗಳ ಕೊರತೆಯಿಂದ. ನಮಗೆ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯ ತನಿಖೆ ಆಗಿಲ್ಲ. ನಿಮ್ಗೆ ಸೌಜನ್ಯ ಪ್ರಕರಣದಲ್ಲಿರುವಂತ ಎಲ್ಲ ದಾಖಲಾತಿನ ಇದೇ ರಿಪಬ್ಲಿಕ್ ಟಿವಿ ಮುಂದೆ ತರ್ತೀನಿ. ನೀವು ನೋಡಿ, ಅವತ್ತಿಂದ ಈ ಮೊಬೈಲ್ ಅಲ್ಲಿ ಇದೆ, ಮೊಬೈಲ್ ಇದೆ ಅಂತ ಗಿರೀಶ್ ಮಕ್ಕಣ್ಣ ಹೇಳಿದ್ದು. ನಿಮ್ಗೆ ಯಾರಿಗೆ ಕೊಡ್ಲಿಕ್ಕೆ ನೀವ್ಯಾರು? ಕೊಡಿ, ಕೋರ್ಟಲ್ ಕೊಡಿ. ಈ ಮಾಧ್ಯಮದ ಮುಂದೆ ಕೊಡಬೇಡಿ, ಕೋರ್ಟಲ್ ಕೊಡಿ. ಕೋರ್ಟಲ್ ಕೊಡಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ ಯಾವುದೇ ಸಾಕ್ಷಿಗಳನ್ನ.